ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ 2 ಅವಧಿಗಳಲ್ಲಿ ಶ್ರೀಮತಿ ನೇಮಿಚಂದ್ರ ಅವರು ಬರೆದಂತಹ ನೀರು ಕುಡದ ನಾಡಿನಲ್ಲಿ ಎಂಬ ಗದ್ಯಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಳೆದ 2 ಅವಧಿಗಳ ಒಂದು ಸಿಂಹಾವಲೋಕನವನ್ನು ನೋಡೋದಾದರೆ, ಆರಂಭದಲ್ಲಿ ಶ್ರೀಮತಿ ನೇಮಿಚಂದ್ರ ಅವರ ಕಾಲ, ಸ್ಥಳ, ಅವರ ತಂದೆ ತಾಯಿಗಳು ಯಾರು, ಅವರು ಬರೆದಂತಹ ಪ್ರಮುಖವಾಗಿರುವಂತಹ ಕೃತಿಗಳು ಯಾವುವು, ಅವರಿಗೆ ದೊರೆದಂಥ ಪ್ರಶಸ್ತಿಗಳು ಯಾವುವು ಎನ್ನುವಂಥ ವಿಚಾರವನ್ನು ತಿಳ್ಕೊಳ್ತಾ ಅವರು ಬರೆದಂಥ ಮೌಲ್ಯಯುತವಾಗಿರುವಂತಹ ಕೃತಿಗಳ ಮಹತ್ವ ಹೇಗಿತ್ತು ಎನ್ನುವಂಥದ್ದನ್ನು ಸಹ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಿಸರ್ಗ ಮಾನವನಿಗೆ ದೈವದತ್ತವಾಗಿ ನೀಡಿರುವಂತಹ ಬೆಳಕು, ಗಾಳಿ, ಆಹಾರ ಇವುಗಳ ಒಂದು ಮಹತ್ವವೇನು, ಆ ಮಹತ್ವಪೂರ್ಣವಾಗಿರುವಂತಹ ಗಾಳಿ, ಬೆಳಕು, ನೀರು, ಆಹಾರ ಇವುಗಳನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾನೆ ಎನ್ನುವಂಥದ್ದ ವಿಚಾರವನ್ನು ಶ್ರೀಮತಿಯವರು ತುಂಬ ಸೊಗಸಾಗಿ ಅರ್ಥಪೂರ್ಣವಾಗಿ ತಾವು ಕಂಡುಕೊಂಡಂತಹ ಅನುಭವಗಳನ್ನು ತಮ್ಮ ಪ್ರವಾಸ ಕಥನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಪ್ರವಾಸ ಕಥನ ಅಂದರೆ ಏನು ಎನ್ನುವಂಥದ್ದನ್ನು ಸಹ ಇಂದಿನ ತರಗತಿಯಲ್ಲಿ ನೋಡಿದ್ವಿ. ನಾವು ಕೈಗೊಳ್ಳುವಂತಹ ನಡಿಗೆ ಇದೆಯಲ್ಲ, ಅದನ್ನು ಪ್ರಯಾಣ ಎನ್ನುವಂಥದ್ದಕ್ಕೂ ಒಂದು ಉದ್ದೇಶ ಇದ್ದರೂ ನಿರ್ದಿಷ್ಟವಾಗಿರುವಂಥ ಉದ್ದೇಶ ಎನ್ನುವಂಥದ್ದು ಇರಲ್ಲ. ಯಾವುದೇ ಸಿದ್ಧತೆಗಳು ಇಲ್ಲದೆ ನಾವು ಪ್ರಯಾಣವನ್ನು ಮಾಡಬಹುದು. ಆದರೆ ಪ್ರವಾಸ ಎನ್ನುವಂಥದ್ದು ಹಾಗಾಗಲ್ಲ. ಪ್ರವಾಸ ಅಂದ ತಕ್ಷಣವೇ ಒಂದು ವ್ಯವಸ್ಥಿತವಾಗಿರುವಂಥ ಪ್ರಯಾಣವನ್ನೇ ನಾವು ಪ್ರವಾಸ ಅಂತ ಕರೀತೇವೆ ಎನ್ನುವಂಥ ಮಾತನ್ನು ಹೇಳಿದ್ದೇವೆ. ಪ್ರವಾಸವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೈಗೊಳ್ಳಬಹುದಾಗಿರುವಂತಹ ಕ್ರಮಗಳು ಯಾವುವು, ಸಿದ್ಧತೆಗಳು ಯಾವುವು ಎನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಶ್ರೀಮತಿ ನೇಮಿಚಂದ್ರ ಅವರು ಬೇರೆ ರಾಷ್ಟ್ರಗಳಿಗೆ ಪ್ರವಾಸವನ್ನು ಕೈಗೊಂಡಂತಹ ಸಮಯದಲ್ಲಿ ನೀರಿನ ಮಹತ್ವ ಎನ್ನುವಂಥದ್ದು ಹೇಗಿರುತ್ತೆ ಎನ್ನುವಂಥದ್ದನ್ನು ಅವರು ವಿವರವಾಗಿ ಹೇಳ್ತಾ ಹೋಗ್ತಾರೆ. ನೈಸರ್ಗಿಕವಾಗಿ ಸಿಗುವಂತಹ ನೀರು ಎಷ್ಟೇ ಪರಿಶುದ್ಧವಾಗಿದ್ದು ಇವತ್ತಿನ ಅಣಗಣಿಕೆಯ ದಾರಿ ಹಾಗೂ ತುಂಬ ಬೇಗ ಶ್ರೀಮಂತನಾಗಬೇಕು ಎನ್ನುವಂತಹ ಧೋರಣೆಗೆ ನಿಂತುಕೊಂಡಿರುವಂತಹ ಮಾನವ ತನ್ನ ಸ್ವಾರ್ಥಕ್ಕಾಗಿ, ಹಣಗಳಿಕೆಗಾಗಿ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ತಿಳ್ಕೊಂಡು ನಮ್ಮ ಈ ಭರತಖಂಡ ಅಥವಾ ಭಾರತ ದೇಶ, ಆ ದೇಶದಲ್ಲಿರುವಂಥ ಒಂದು ನಮ್ಮ ಕರ್ನಾಟಕ ರಾಜ್ಯ ಹೇಗೆ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡು, ಯಾವ ಕಾರಣಕ್ಕೋಸ್ಕರ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ, ಇಲ್ಲಿಯ ಸಂಪ್ರದಾಯ ಎನ್ನುವಂಥದ್ದು ಹೇಗಿತ್ತು, ಇಲ್ಲಿ ಜನರ ನಡವಳಿಕೆಗಳು ಹೇಗಿದ್ದಾವೆ ಎಂಬ ಅಂಶಗಳನ್ನು ಅಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀರಿನ ಮಹತ್ವವನ್ನು ನೋಡ್ತೀವಿ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅರವಟಿಕೆಗಳು ಅಂತ ಹೇಳ್ತಾ ಇದ್ವು. ಎಲ್ಲಿ ಬೇಕೋ ಅಲ್ಲಿ ನೈಸರ್ಗಿಕವಾಗಿರುವಂತಹ ಕುಡಿಯುವ ನೀರು ಸಿಗ್ತಾ ಇತ್ತು. ಯಾವುದಕ್ಕೂ ಕೊರತೆ ಎನ್ನುವಂಥದ್ದು ಇರಲಿಲ್ಲ. ನಿಸರ್ಗದತ್ತವಾಗಿ ಸಿಗುವಂತಹ ನೀರು ತುಂಬ ಪರಿಶುದ್ಧವಾಗಿರ್ತಾ ಇತ್ತು. ಅವುಗಳನ್ನು ಬಳಸ್ತಾ ಇದ್ವಿ. ತದನಂತರದಲ್ಲಿ ನೀರಿನ ಅಭಾವ ಕಂಡ ಹಾಗೆ ಮನೆಗಳ ಬಳಿಯಲ್ಲಿ ತೊಟ್ಟಿಗಳನ್ನು ಮಾಡಿ ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳು ಅವುಗಳನ್ನು ಉಪಯೋಗಿಸದೆ ಎನ್ನುವಂತಹ ಕಾರಣಕ್ಕೋಸ್ಕರ ತೊಟ್ಟಿಗಳನ್ನು ಕಟ್ಟಿಸುವಂತಹದ್ದು, ನೀರಿನ ವ್ಯವಸ್ಥೆಯನ್ನು ಮಾಡುವಂತಹದನ್ನು ನೋಡಿದ್ವಿ. ಹಾಗೆ ನಮ್ಮ ಭಾರತದಂಥ ಒಂದು ಸಂಪ್ರದಾಯಬದ್ಧ ದೇಶದಲ್ಲಿ ಕುಡಿಯುವ ನೀರಿಗೆ ಅದರದೇ ಆಗಿರುವಂತಹ ಒಂದು ಮಹತ್ವವಿದೆ. ಬಾಯಾರಿಕೆಯಾದಂಥ ಯಾವುದೇ ವ್ಯಕ್ತಿ ತನ್ನ ಕಣ್ಣಿಗೆ ಕಾಣುವಂತಹ ಹೋಟೆಲ್ಗಳಿಗೆ ನೇರವಾಗಿ ಹೋಗಿ ಅಲ್ಲಿ ಇಟ್ಟಿರುವಂತಹ ನೀರನ್ನು ಕುಡಿದು ಹಣವನ್ನು ಕೊಡದೆ ಮಾಲೀಕರಿಗೂ ತಿಳಿಸದೆ ಅವರ ಬರಬಹುದಾಗಿತ್ತು. ಈಗಲೂ ಕೆಲವು ಹೋಟೆಲ್ಗಳಲ್ಲಿ ಆ ವ್ಯವಸ್ಥೆ ಇದೆ. ಎಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೋ ಅಲ್ಲೆಲ್ಲ ಇರ್ತಾರೆ. ಈಗ ಹಣಗಳಿಕೆಯ ದಾಹಕ್ಕೆ ಬಿದ್ದಿರುವಂತಹ ಹೋಟೆಲ್ ಮಾಲೀಕರು ಸಹ ಬಾಟಲಿನ ಒಂದು ಮೊರೆ ಹೋಗಿರೋದ್ರಿಂದ ಅಲ್ಲಿ ಸಿಗಲಾರದು. ಆದರೆ ನಮ್ಮ ದೇಶದ ಹೋಟೆಲ್ಗಳಲ್ಲಿ ಊಟಕ್ಕಿಂತ ಮೊದಲು ನೀರನ್ನು ತುಂಬಿಡುವಂತಹ ಒಂದು ಸಂಪ್ರದಾಯ ಇರುವಂತಹದ್ದನ್ನು ಕಾಣ್ತೇವೆ. ಆದರೆ ವಿದೇಶಗಳಲ್ಲಿ ಇಂತಹ ವ್ಯವಸ್ಥೆ ಇಲ್ಲ. ಅಲ್ಲಿ ನೀರಿನ ಬದಲಾಗಿ ವೈನ್, ಬಿಯರ್, ಹಣ್ಣಿನ ರಸಗಳು ಸಿಗುವಂತಹದ್ದನ್ನು ನೋಡುತ್ತೇವೆ. ಆ ಎಲ್ಲವುಗಳನ್ನು ಸಹ
ಹಣವನ್ನು ಕೊಟ್ಟೆ ನಾವು ತಗೋಬೇಕಾಗುತ್ತೆ. ನೀರಿಗಿಂತಲೂ ಹೆಚ್ಚಾಗಿ ಇಂತಹ ವೈನ್ ಆಗಿರ್ಬೋದು, ಬಿಯರ್ ಆಗಿರ್ಬೋದು, ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಇವುಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ವಿನಃ 1/4 ಲೀಟರ್ ನೀರಿಗೆ 10 ರೂಪಾಯಿ ಕೊಡೋದ್ರ ಬದಲಿ ಅದೇ ಒಂದು 1/4 ಲೀಟರ್ನ ಜ್ಯೂಸಿಗೆ 12 ರೂಪಾಯಿ ಕೊಡಬಾರದು ಎನ್ನುವಂತಹ ಮನೋಧೋರಣೆ ಮನುಷ್ಯನಲ್ಲಿ ಬೆಳೀತಾ ಬಂದಿರುವಂತಹದನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಸಂದರ್ಭದಲ್ಲಿ ನಾನು ಆದಿಕವಿ ಪಂಪನ ಒಂದು ಪ್ರಸಂಗವನ್ನು ನಿಮಗೆ ನಾನು ತಿಳಿಪಡಿಸಿದೆ. ಈ ಕಾರಣದಿಂದ ಇಂದಿನ ತರಗತಿಗಳು ನಿಮಗೆ ಮನದಟ್ಟಾಗಿವೆ ಎನ್ನುವಂಥ ಒಂದು ಆಲೋಚನೆಯನ್ನು ಮಾಡ್ತಾ ಮುಂದಿನ ಪಾಠವನ್ನು ನಾನು ಮುಂದುವರಿಸಬೇಕು ಎನ್ನುವ ಆಲೋಚನೆಯನ್ನು ಮಾಡ್ತಾ ಇದ್ದೇನೆ. ತಮಗೆ ಯಾರಿಗಾದರೂ ಇಂದಿನ ಪಾಠಗಳ ಬಗ್ಗೆ ಡೌಟ್ಸ್ ಇದ್ದರೆ ಕೇಳಿ. ನಮ್ಮ ಸಂಸ್ಕೃತಿ ಎಂತಾದ್ದು, ನಮ್ಮ ನಾಡಿನ ಜನ ನೀರಿನ ಮಹತ್ವವನ್ನು ಹೇಗೆ ಹತ್ಕೊಂಡಿದ್ರು ಎನ್ನುವಂಥದ್ದನ್ನ ಇಂದಿನ ತರಗತಿಯಲ್ಲಿ ತಿಳಿಸಿದ್ವಿ. ಹಾಗಾದ್ರೆ ಮುಂದೆ ಹೋಗೋಣ. ಓಕೆ. ಕೊಳ್ಳುಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿವೆ. ಸಾಂಕ್ರಾಮಿಕ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಸಾಂಕ್ರಾಮಿಕ ಅಂತ. ಹಾಗಂತ ಇದು ಕಾಯಿಲೆ ಅನುಸಾರ ಅಂದ್ರೆ ಇದು ಒಂದು ರೀತಿಯ ಕಾಯಿಲೆ. ಕಾಯಿಲೆಗಳಿಗಿಂತಲೂ ವಿಚಿತ್ರವಾಗಿರುವಂತಹ ಮಾರಕವಾಗಿರುವಂತಹ ಕಾಯಿಲೆ ಅಂತಂದ್ರೆ ತಪ್ಪಾಗಲ್ಲ. ಕೊಳ್ಳುಬಾಕತನ, ಎಲ್ಲವನ್ನೂ ನಾನೇ ಪಡ್ಕೋಬೇಕು ಎನ್ನುವಂತಹ ದುರಾಸೆ ಇದೆಯಲ್ಲ ಅದು. ಅದರ ಜೊತೆಗೆ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿದೆ. ಎಲ್ಲ ನೆಲ ಕೇವಲ ಪಾಶ್ಚಾತ್ಯರಲ್ಲಿ ಮಾತ್ರ ಆ ಒಂದು ವ್ಯವಸ್ಥೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಂತ ಸಾಂಪ್ರದಾಯಿಕವಾದ ದೇಶಗಳಲ್ಲಿ ಸಹ ನಾವು ಈ ರೀತಿಯ ಜನರನ್ನ ನಾವು ಕಾಣ್ತಾ ಇದ್ದೇವೆ. ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಅದೇ ನಿಧಾನಕ್ಕೆ ಬರ್ತಾ ಇಲ್ಲ, ಲಗ್ಗೆ ಇಟ್ಬಿಡಿದೆ ಅಂತ ವೇಗವಾಗಿ ಹರಡ್ತಾ ಇದೆ ಅಂತ. ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ. ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ. ನಾವು ಭಾರತೀಯರು ನಮ್ಮದೇ ಆಗಿರುವಂತಹ ಸಂಸ್ಕೃತಿಯನ್ನು ನಾವು ಹೊಂದಿದ್ದೇವೆ. ನಿಸರ್ಗದತ್ತವಾಗಿ ರೂಢಿಸಿಕೊಂಡು ಬಂದಿರುವಂತಹ ಆಚರಣೆಗಳನ್ನ, ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾ ಇದ್ದೀವಿ. ಆದರೆ ಪಾಶ್ಚಾತ್ಯರ ಈ ಆಚರಣೆಗಳ ಒಂದು ರೋಚಕತೆಗೆ ನಾವು ಸಹ ಮಾರು ಹೋಗ್ತೇವೆ. ಯುಗಾದಿ ಹಬ್ಬದ ದಿನ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಜನ್ಮ ನೀಡಿದಂತಹ ತಂದೆ ತಾಯಿಗಳ ಪಾದಗಳಿಗೆ ಎರಗಿ ನಾವು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀವಿ. ಆ ನಂತರದಲ್ಲಿ ಹುಟ್ಟುಹಬ್ಬ ಎನ್ನುವಂತಹದನ್ನ ಒಂದು ಸಾಂಕೇತಿಕವಾಗಿ ಮನೆಯಲ್ಲಿ ಎಲ್ಲರೊಟ್ಟಿಗೆ ಕರೆದು ಅವರೊಂದಿಗೆ ಮಾತನಾಡ್ತಾ ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಆದರೆ ಪಾಶ್ಚಾತ್ಯರ ಆಚಾರ, ವಿಚಾರ, ನಡೆ, ನುಡಿ ಇವುಗಳನ್ನ ನಾವು ಅನುಕರಿಸಲಿಕ್ಕೆ ಆರಂಭವನ್ನು ಮಾಡಬೇಕು. ಆಧುನಿಕ ಶೈಲಿಯ ಕಡೆಗೆ ನಾವು ಹೆಚ್ಚನ್ನು ಒತ್ತು ಕೊಡ್ತಾ ಬಂದು, ಹಾಗಾಗಿ ನಮ್ಮ ತನವನ್ನು ನಾವು ಎಲ್ಲಿಯೋ ಒಂದು ಕಡೆ ಹಿಂದಕ್ಕೆ ತಳ್ಳಿ ಪಾಶ್ಚಾತ್ಯರ ಆ ಅನುಕರಣೆಗೆ ನಾವು ಮಾರು ಹೋಗುತ್ತಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಡಾಕ್ಟರ್ಸ್ ಡೇ ಅಲ್ವಾ, ಬ್ರದರ್ಸ್ ಡೇ, ಸಿಸ್ಟರ್ಸ್ ಡೇ, ಇನ್ನು ಏನೇನೋ ಡೇಸ್, ಅವುಗಳನ್ನೆಲ್ಲ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿಕೊಂಡು ಹಣವನ್ನು ಪೋಲ್ ಮಾಡ್ತಾ ನಮ್ಮ ಬದುಕಿಗೆ ಬೇಕಾಗಿರುವಂತಹ ನೈಸರ್ಗಿಕ ಸಂಪತ್ತುಗಳನ್ನು ಸಹ ಹಾಳು ಮಾಡ್ತಾರೆ. ಇಂತಹ ಸಂದರ್ಭಗಳಲ್ಲಿ ಸ್ನೇಹಿತರ ಜೊತೆ ಹೊರಹೋಗುವುದು, ಅಲ್ಲಿರುವಂತಹ ಸಂಪತ್ತನ್ನು, ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡೋದು, ಪರಿಸರವನ್ನು ಹದಗೆಡಿಸುವಂಥದ್ದು, ಇಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಎಗ್ಗಿಲ್ಲದೆ ತೊಡಗಿಸ್ಕೊಂಡಿದ್ದೀವಿ. ಆ ಮಾತುಗಳನ್ನ ಕೋಟ್ ಮಾಡ್ತಾ ಲೇಖಕಿಯವರು ಹೇಳ್ತಾರೆ, ಸಂಸ್ಕೃತಿಯ ಮೇಲೆ ದಾಳಿ, ಇದು ಯಾರ ಮನುಷ್ಯನ ಮೇಲೆ ದಾಳಿ ಅಲ್ಲ. ನಮ್ಮ ತಲತಲಾಂತರದಿಂದ ನಮ್ಮ ದೇಶ ಆಚರಿಸಿಕೊಳ್ಳುವಂತಹ ಸಂಸ್ಕೃತಿಗಳಿದ್ದಾವಲ್ಲ, ನಾನೀಗ ಹೇಳೋದಲ್ಲ, ಹಬ್ಬ ಹರಿದಿನಗಳು, ದಸರಾ, ಯುಗಾದಿ, ದೀಪಾವಳಿ, ಸಂಕ್ರಾಂತಿ, ಇಂತಹ ವಿಶೇಷ ಸಂದರ್ಭಗಳನ್ನು ಆಚರಿಸುವಂತಹ ರೀತಿಯೇ ಬೇರೆ ಆಗಿದೆ. ಆದರೆ ಪಾಶ್ಚಾತ್ಯರ ಈ
ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿಯ ಮೇಲೆ ದಂಗೆಯನ್ನ ಮಾಡುವ. ಅದನ್ನು ನೆನೆಸ್ಕೊಂಡಾಗ ಲೇಖಕರಿಗೆ ಅನಿಸುತ್ತಂತೆ ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ. ಅದರ ಬದಲಿಗೆ ತುಂಬಾ ಡೇಂಜರ್ ಆಗಿ ಕಾಣುವಂಥದ್ದೇನು, ಈ ಹೊಸ ಹೊಸ ದಿನಗಳಲ್ಲಿ ಹುಟ್ಟಿದ ಪ್ರೀತಿಯ ದ್ಯೋತಕವಲ್ಲ, ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ. ಆಚರಣೆಯ ನೆಪದಲ್ಲಿ ಹಣ ಗಳಿಸುವಂತಹ ಕೆಲಸವನ್ನ ಅವರು ಮಾಡ್ತಾ ಹೋಗುವುದು. ಅವರು ಮಾಡಿದಂತಹ ಈ ಕೆಲಸಗಳನ್ನು ನಾವು ಅನುಕರಣೆಯನ್ನ ಮಾಡೋದ್ರ ಮೂಲಕ ಪಾಶ್ಚಾತ್ಯರಿಗೆ ನಾವು ಹಣ ಗಳಿಸುವಂತಹ ಮಾರ್ಗವನ್ನು ನಾವಾಗಿ ನಾವು ಮಾಡಿಕೊಡ್ತೀವಿ. ನಾವೆಲ್ಲ ನಿಮ್ಮ ಹಾಗಿದ್ದಾಗ ಪೇಪರ್ಗಳಲ್ಲಿ ಹೊಸ ವರ್ಷದ ಶುಭಾಶಯಗಳು ಅಂತ ಬರೀತಾ ಇದ್ದೀವಿ. ಈಗ ಗ್ರೀಟಿಂಗ್ಸ್ಗಳನ್ನು ತಗೊಳ್ತೀರಿ. ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಇಂಟರ್ನೆಟ್ ಅಲ್ಲಿ ಬರುವಂತಹ ಮಾದಕವಾಗಿ ಕಾಣುವಂತಹ ಚಿತ್ರಗಳನ್ನು ಪ್ರಿಂಟ್ಔಟ್ ತಗೊಂಡ್ಬರ್ತೀರಿ ಅಲ್ವಾ? ಮೊಬೈಲಲ್ಲಿ ಹೊಸ ಹೊಸ ಆ್ಯಪ್ಗಳು ಬಂದಿವೆ, ಅವುಗಳ ಮೂಲಕ ಡೌನ್ಲೋಡ್ ಮಾಡ್ಕೊಳ್ತೀರಿ. ಯಾವುದೋ ದೇಶದಲ್ಲಿ ಕೂತು ಒಂದು ಆ್ಯಪನ್ನು ಕಂಡುಹಿಡಿದಂಥವರಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ಅವರ ಜೋಬಿಗೆ ಸಲ್ಲಿಸಿದ್ರೆ ನಾವು ತುಂಬುತ್ತಾ ಇದ್ದೀವಿ. ನಷ್ಟ ಯಾರಿಗಾಗ್ತಾ ಇದೆ? ನಮಗೆ. ನಾವು ಹಣವನ್ನು ಕೊಡ್ತೇವೆ, ಆ ಚಿತ್ರವನ್ನ ಇಟ್ಕೊಳ್ತೇವೆ. ಏನ್ ಮಾಡ್ತೇವೆ ಈ ಚಿತ್ರನ? ಆಚರಣೆ ಮುಗಿದ ನಂತರ ಅವುಗಳನ್ನ ಎಸಿದೆ. ನಷ್ಟ ಆಗಿದೆ ಯಾರಿಗೆ? ನಮಗೆ. ಒಂದು ದಿನದ ಆಚರಣೆ, ಒಂದು ಕ್ಷಣದ ಸಂತೋಷ, ನಾವು ದುಡಿದಂತಹ ನಮ್ಮ ಶ್ರಮದ ಶಕ್ತಿಯನ್ನ ನಾವು ಹಣವನ್ನು ಕಳೆದುಕೊಳ್ಳುವ ಮೂಲಕ ನಾವು ಮಾಡ್ತಾ ಇದ್ದೇವೆ. ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು, ಜೀವನ ಶೈಲಿಯನ್ನು, ನಂಬಿಕೆಗಳನ್ನು, ಮೌಲ್ಯಗಳನ್ನು, ಸಂಸ್ಕೃತಿಯ ಬುನಾದಿಯನ್ನು ಒದಗಿಸುವ ಹೊಳ್ಳು ಭಾಗತನ. ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದು ಬದುಕು ಇಂದು ಬೇಗುಗಳ ಬಲೆಗೆ ಬಿದ್ದಿದೆ. ಹಿಂದೆ ನಾ ಹೇಳಿದಾಗೆ ಭಯಪಡುವಂತಹದ್ದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇಗಳನ್ನ ಆಚರಿಸುವುದರಲ್ಲ, ಅವುಗಳ ಹೆಸರಿನಲ್ಲಿ ಇಂತಹ ಮಧ್ಯವರ್ತಿಗಳಿಗೆ ನಾವು ಹಣವನ್ನು ತೋರು ಮಾಡ್ತೀವಲ್ಲ, ನಮ್ಮ ಹಣವನ್ನು ನಾವು ಕಳ್ಕೊಳ್ತಾ ಇದ್ದೀವಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಲೇಖಕಿಯರನ್ನ ಕಾಡುವುದರ ಮೂಲಕ ಇಡೀ ಮನುಜ ಕುಲ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಎನ್ನುವಂತ. ಇಂದು ಬೇಕುಗಳ ಹೊರಗೆ ಬಿದ್ದಿದೆ. ಎಲ್ಲದೂ ಬೇಕು, ಯಾವುದು ಬೇಡ, ಯಾವುದು ಬೇಡ, ಒಳ್ಳೆತನ ಯಾರಿಗೂ ಬೇಡ, ಕೆಟ್ಟದ್ದು ನನಗೆ ಬೇಕೇ ಬೇಕು. ಅದನ್ನ ಪಡೀಲಿಕ್ಕೆ ಎಷ್ಟೇ ಕಷ್ಟ ಆಗ ಕೊನೆಗೆ ಎಂತಹ ಹಂತಕ್ಕೆ ಇಳಿತಾರೆ ಜನ ಅಂದ್ರೆ, ಒಬ್ಬರನ್ನ ಕೊಲೆ ಮಾಡಿ ಆದರೂ ಪರವಾಗಿಲ್ಲ, ಮೋಸ ಮಾಡೋದು ಬಿಡಿ ಅಂತಾರೆ. ಒಬ್ಬರನ್ನ ಕೊಲೆ ಮಾಡಿ ಆದರೂ ಚಿಂತೆ ಇಲ್ಲಪ್ಪ, ನಾನು ಹಣ ಗಳಿಸಬೇಕು ಎನ್ನುವಂತಹ ಒಂದು ವಾತಾವರಣಕ್ಕೆ, ಒಂದು ಸಂದಿಗ್ಧತೆಗೆ ಮಾನವ ಬಂದು ನಿಂತಿದ್ದಾನೆ. ಸರಕಾರಿ ಕಾಲೇಜಿನ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲಿನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ. ನೋಡಿ, ಲೇಖಕಿಯರ ತಂದೆ ಒಬ್ಬ ಪ್ರೊಫೆಸರ್ ಆಗಿದ್ದರು, ಪ್ರಾಧ್ಯಾಪಕರಾಗಿದ್ದರು. ಅಂತಹ ಒಂದು ಉತ್ತಮ ಹುದ್ದೆಯಲ್ಲಿದ್ದಂತಹ ಅವರ ತಂದೆ ಸೈಕಲ್ನಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಸೈಕಲ್ನಲ್ಲಿ ಕಾಲೇಜಿಗೆ ವಿದ್ಯಾರ್ಥಿಗಳಂತೆ ಹೋಗುವುದು ಅವರಿಗೆ ಅಪಮಾನ ಅಂತ ಯಾವತ್ತೂ ಸಹ ಅನಿಸಿರಲಿಲ್ಲ. ಆದರೆ ಇಂದಿನ ವಿದ್ಯಾರ್ಥಿಗಳು, ಶಿಕ್ಷಕರನ್ನ ಬಿಡಿ, ಇಂದಿನ ವಿದ್ಯಾರ್ಥಿಗಳು ಮನೆಯಲ್ಲಿ ಸೈಕಲ್ ಅನ್ನ ಕೊಡಿಸ್ತೇವೆ ಅಂದ್ರೆ ಬೇಡ, ನನಗೆ ಸ್ಕೂಟರ್ ಬೇಕು. ಅವ್ರು ಏನಾದರೂ ಒಂದು ಕೀಪ್ಯಾಡ್ ಕೊಡಿಸಿದ್ರೆ ಬೇಡ, ನನಗೆ ಆಂಡ್ರಾಯ್ಡ್ ಫೋನೇ ಬೇಕು. ಇಂತಹ ವಿಚಿತ್ರವಾಗಿರುವಂತಹ ಸಂದಿಗ್ಧತೆಗೆ ನಾವೆಲ್ಲ ಸಿಕ್ಕಾಕೊಂಡಿದ್ದೇವೆ. ಸೈಕಲಿನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ. ಕೊಟ್ಟ ಒಂದು ವಸ್ತುವನ್ನು ಬದುಕಿಡೀ ಬಳಸುವ ಪರಿಪಾಠವಿತ್ತು. ನೋಡ್ರಿ, ಅವ್ರು ಏನಾದರೂ ಒಂದು ವಸ್ತುವನ್ನ ಕೊಂಡ್ರೆ ಜೀವಮಾನದವರೆಗೂ ಅದನ್ನ ಸಂರಕ್ಷಿಸಿಕೊಳ್ತಾ ಇದ್ದಾರೆ. ಉದಾಹರಣೆಗೆ, ನಿಮ್ಮ ತಾತನನ್ನ ಕೇಳಿ, ತಂದೆಯನ್ನ ಬಿಡಿ, ನಿಮ್ಮ ತಾತನ ಹತ್ರ ಈಗಲೂ ಸಹ ಅವರ ಕಾಲದ ವಾಚುಗಳನ್ನು ಅವರು ಕಟ್ಕೊಳ್ಳದೆ ಇದ್ರು ಅವುಗಳನ್ನ ಜೋಪಾನವಾಗಿ ಜತನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಅದು ಅವರ ಜೀವನ ಶೈಲಿಯ ಒಂದು ದ್ಯೋತಕ. ಆನಂತರ ಬಂದಂತ ನಮ್ಮ ತಂದೆಯ ಕಾಲಕ್ಕೆ ಬರೋಣ, ಅವರು ಸ್ವಲ್ಪ ಬದಲಾವಣೆಯನ್ನು ಹೊಂದಿದ್ರು. HMT ವಾಚ್ ಹೋಗಿ ಕ್ವಾರ್ಟ್ಜ್ ಬಂತು, ಎಲೆಕ್ಟ್ರಾನಿಕ್ ವಾಚ್ ಬಂತು. ನಮ್ಮ ಉಡುಗೆಗಳಿಗೆ
ತಕ್ಕಂತಹ ವಾಚ್ಗಳನ್ನು ಬಳಸಲಿಕ್ಕೆ ಆರಂಭಿಸಿದ್ವಿ. ಹಳೆಯ ವಾಚ್ಗಳನ್ನು ನಾವು ಕಡೆಗಣಿಸ್ತಾ ಇದ್ದೀವಿ. ಆದರೆ ಅವ್ರದ್ದು ಬಿಡಿ, ನಮ್ಮ ಕಾಲಕ್ಕೆ ಬರೋಣ. ನೋಡಿ ಎಂತೆಂಥ ವಾಚ್ಗಳು ಬಂದಿವೆ, ಎಂತೆಂಥ ಸೈಕಲ್ಗಳು, ಎಂತೆಂಥ ಸ್ಕೂಟರ್ಗಳು ಬಂದಿವೆ, ಎಂತೆಂಥ ಡ್ರೆಸ್ಗಳು ಬಂದಿವೆ. ಒಂದು ಸಾರಿ ಬಳಸಿದಂಥ ವಸ್ತುವನ್ನ ಮತ್ತೊಮ್ಮೆ ಪುನಃ ಬಳಕೆ ಮಾಡಬೇಕು ಅಂದರೆ ನಮಗೆ ಎಲ್ಲದ ಸಂಕೋಚ. ಯಾಕೆ? ನನ್ನ ಅಕ್ಕಪಕ್ಕದಲ್ಲಿರುವಂಥದ್ದು ನನ್ನ ಸ್ನೇಹಿತರು, ಅವರು ಹೊಸದಾಗಿ ತಂದಂಥ ವಸ್ತುಗಳ ಮೇಲೆ ನಮಗೆ ವ್ಯಾಮೋಹ ಆಗ್ತದೆ. ತಂದೆ ಪ್ರೀತಿಯಿಂದ ಕೊಡಿಸಿರುವಂತಹ ವಸ್ತುಗಳನ್ನೂ ಸಹ ನಾವು ದೂರ ಮಾಡ್ತೇವೆ. ನಾವು ಕೇಳಿದಂತಹ ವಸ್ತುಗಳನ್ನು ತಂದೆ ತಾಯಿಗಳು ಕೊಡಿಸಲೇಬೇಕು. ಕೊಡಿಸ್ತಿಲ್ವಾ? ಮನೆಯಲ್ಲಿ ರಾಧಾಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ತಂದೆ ತಾಯಿಗಳು ಒಬ್ಬ ಮಗ ಅಥವಾ ಒಬ್ಬ ಮಗಳು ಸಾಕು. ಅಯ್ಯೋ, ನಾನು ಕೊಡಿಸ್ತಾ ಇದ್ದರೆ ನನ್ನ ಮಗ ಏನ್ ಮಾಡ್ಕೊಂಡ್ಬಿಟ್ಟ, ಕುಲೋದ್ಧಾರಕವನ್ನು ಕಳ್ಕೊಂಡ್ರೆ ಏನ್ ಮಾಡೋಣ, ನನಗಿಲ್ಲದೆ ಇದ್ರೂ ಪರವಾಗಿಲ್ಲಪ್ಪ, ನನ್ನ ಮಗ ಅಥವಾ ಮಗಳು ಚೆನ್ನಾಗಿದ್ದರೆ ಸಾಕು ಎನ್ನುವಂತಹ ಒಂದು ಆಲೋಚನೆಗೆ ನಾವೆಲ್ಲರೂ ಬಂದ್ಬಿಟ್ಟಿದ್ದೇವೆ. ಯಾಕೆ ಹೀಗೆ ಬರಲಿಕ್ಕೆ ನಾವಾಗಿ ನಾವು ಕಾರಣವಲ್ಲ. ಈ ಕೊಳ್ಳುಬಾಕತನದ ಜನ ಇದ್ದಾರಲ್ಲ, ಹಿಂದೆ ಹೇಳ್ತೀವಿ ನೋಡಿ, ಪಾಶ್ಚಾತ್ಯರು ಭಾರತೀಯರ ತಲೆಯನ್ನು ಚೆನ್ನಾಗಿ ತೊಳೆದಿದ್ದಾರೆ ಅಂತ. ಹಾಗೆ ಇವರೆಲ್ಲ ಸೇರಿಕೊಂಡು ನಮ್ಮ ತಲೆಗಳನ್ನ ಬದಲಾವಣೆ ಮಾಡುತ್ತಿದ್ದಾರೆ. ನಮ್ಮ ತಲೆಯಲ್ಲಿ ವಿನ್ಯಾಸದ ಸಂಗತಿಗಳನ್ನು ತುಂಬಿ ನಮ್ಮ ಮಕ್ಕಳನ್ನೂ ಸಹ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕೇವಲ ಅವರು ಮಾತ್ರ ಕಾರಣವಲ್ಲ, ಪೋಷಕರಾಗಿರುವಂತಹ ನಮ್ಮ ಪಾತ್ರವೂ ಸಹ ಹೆಚ್ಚಾಗಿದೆ. ಆ ಮೂಲಕ ನಾವು ಪ್ರಕೃತಿಯನ್ನ, ನಿಸರ್ಗವನ್ನ ಕಡೆಗಣಿಸ್ತಾ ಇದ್ದೀವಿ ಎನ್ನುವಂತಹ ಮಾತನ್ನ ನಾವೆಲ್ಲರೂ ಸಹ ಒಪ್ಪಿಕೊಳ್ಳಬೇಕಾಗ್ತದೆ. ಕೊಂಡ ಒಂದು ವಸ್ತುವನ್ನು ಬದುಕಿನಲ್ಲಿ ಬಳಸುವ ಪರಿಪಾಠವಿತ್ತು. ಪರಿಪಾಠ ಅದು ರೂಢಿಯಾಗಿ ಬಂದಿದೆ, ಜತನವಾಗಿ ಅದನ್ನು ರೂಢಿಸಿಕೊಂಡಿದ್ರು. ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ, ಇಂತಹುದೇ ಬ್ರಾಂಡಿನ ಶೂ ಬೇಕು ಎನ್ನುವ ಮಕ್ಕಳು, ಮಾರುತಿ ಕಾರ್ ಇದ್ದರೆ ಸ್ಯಾಂಟ್ರೋ ಬೇಕು ಎಂದು ಓಡುವ ಹಿರಿಯರು. ನಮ್ಮಲ್ಲಿ ಯಾವ ವಸ್ತು ಇದ್ರೂ ನಮಗೆ ಸಮಾಧಾನ ಇಲ್ಲ. ಎಂತ ಬೆಲೆ ಬಾಳುವಂತ ಕಾರು ನಮ್ಮ ಬಳಿ ಇದ್ರೂ ಸಮಾಧಾನ ಇಲ್ಲ. ಎಲ್ಲಿವರೆಗೂ ಸಮಾಧಾನ ಇರ್ತದೆ? ನನ್ನ ಕಾರಿಗಿಂತಲೂ ಉತ್ತಮವಾದಂತಹ ಕಾರು ನನ್ನ ಕಣ್ಣಿಗೆ ಬೀಳುವವರೆಗೆ ನನ್ನ ಬಳಿ ಇರುವಂತಹ ವಸ್ತು ಬಹಳ ಶ್ರೇಷ್ಠ. ಅದಕ್ಕಿಂತ ಹೊಸದಾಗಿ, ಅದಕ್ಕಿಂತ ಹೊಸ ಮಾಡೆಲ್ ಆಗಿ ಕಾಣಿಕೊಂಡ್ರೆ ನನ್ನ ಹಳೆಯ ವಸ್ತುಗಳು ಅವು ಬೆಲೆಯನ್ನು ಕಳ್ಕೊಳ್ತಾ ಬರ್ತವೆ. ಸ್ಯಾಂಟ್ರೋ ಬೇಕು ಎಂದು ಓಡುವ ಹಿರಿಯರು ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕು, ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅತ್ಯಗತ್ಯಗಳಾಗಿ ಒಂದು ಜಾಣದಿಂದ ಒದಗಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ನಿರ್ಧರಿಸುತ್ತವೆ. ಬೇಕು ಎನ್ನುವುದು ಒಂದು ಅಗತ್ಯ. ಆ ಅಗತ್ಯ ಎನ್ನುವಂತಹದ್ದು ಮುಂದೆ ಬೇಕೇ ಬೇಕು ಎನ್ನುವಂತ ಅತ್ಯಗತ್ಯತೆಯ ರೂಪವನ್ನು ಪಡ್ಕೊಳ್ತದೆ. ಹಾಗೆ ಪಡ್ಕೊಳ್ಳುವಂತೆ ಮಾಡುವಂಥದ್ದು ಯಾವುದು? ನಮ್ಮ ನಿಮ್ಮ ಮನೆಯಲ್ಲಿರುವಂತಹ ಟಿವಿಗಳ ಮೂಲಕ ಪ್ರಸಾರವಾಗುವಂತಹ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಕಲರ್ಫುಲ್ ಆಗಿ ತೋರಿಸ್ಬಿಡ್ತಾರೆ. ನಾವು ಮಾರುವಂತೀವೋ ಇದು ಇದೇ ರೀತಿಯಾಗಿದೆಯೇನೋ ಅಂತ. ಮೊನ್ನೆ ನಾವು ಇದೇ ಒಂದು ಮೊಬೈಲ್ ಅನ್ನು ನೋಡಬೇಕಾದ್ರೆ ಯಾವುದೋ ಒಂದು ವಸ್ತುವನ್ನು ಚೆಕ್ ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೆ. ಅಲ್ಲಿ ಒಂದು ಗೇರ್ ಸೈಕಲ್ ಕಾಣಿಸ್ತು. ಆ ಗೇರ್ ಸೈಕಲಿನ ಮುಖ ಬೆಲೆ 33,000 ರೂಪಾಯಿ. ಕೆಳಗಡೆ ಕಂಪನಿಯವನು ಒಂದು ಮೆಸೇಜ್ ಅನ್ನು ಹಾಕಿದ್ದಾನೆ, 24 ಗಂಟೆಗಳ ಒಳಗೆ ಈ ಸೈಕಲ್ ಅನ್ನು ಖರೀದಿಸಿದರೆ ಇವತ್ತಿನ ಇದರ ಬೆಲೆ ಕೇವಲ 2,299 ರೂಪಾಯಿ. ತಕ್ಷಣ ನನಗೆ ಒಂದು ಕಡೆ ಆಸೆ ಆಯಿತು. ನನ್ನ ಮನೇಲಿ 2 ಸೈಕಲ್ ಇದ್ದಾವೆ, ಒಂದು ಬೈಕ್ ಇದೆ, ಒಂದು ಕಾರ್ ಇದೆ. ಆದರೂ ಕಲರ್ಫುಲ್ ಆಗಿ ಕಾಣುವಂತಹ ಸೈಕಲಿನ ಮೇಲೆ ವ್ಯಾಮೋಹ ಬಂತು. ತಕ್ಷಣ ನಾನು ನನ್ನ ಮಗಳಿಗೆ ಕರೆ ಮಾಡಿ, ನೋಡಮ್ಮ ಈ ರೀತಿಯಾಗಿದೆ, ಇದನ್ನು ಬುಕ್ ಮಾಡೋಣ. ಮಗಳು ಆಲೋಚನೆ ಮಾಡಿದ್ರು, 33,000 ರೂಪಾಯಿಗಳ ಸೈಕಲ್ ಅನ್ನ 2,099 ರೂಪಾಯಿಗೆ ಯಾವ ಮುಠಾಳ ಕೊಡ್ತಾನೆ ಪಾಪ? ಆಲೋಚನೆ ಮಾಡಬೇಕಲ್ವಾ? ಆಗ ಅನ್ನಿಸ್ತು, ಹೌದಲ್ಲ, 33,000 ರೂಪಾಯಿ ಮುಖ ಬೆಲೆಯ ಸೈಕಲ್ ಅನ್ನ
₹2,999 ಅದು ಡಿಲಿವರಿ ಚಾರ್ಜ್ ಇಲ್ಲದೆ ಹೇಗೆ ಕೊಡ್ತಾನೆ? ಆಲೋಚನೆ ಮಾಡಿ. ಹೌದು ಬಿಡು ಅಂತ ನಾನು ಹೇಳಿದಾಗ ಮಗ ಹೇಳಿದ, ಅಪ್ಪ ಒಂದು ಬುಕ್ ಮಾಡಿಬಿಡಿ. ಯಾಕೆ? ಮಕ್ಕಳಲ್ಲಿ ಗ್ರಹಿಕೆಯ ಶಕ್ತಿ ಇಂಥ ವಿಚಾರಗಳಿಗೆ ಜಾಸ್ತಿ ಇರುತ್ತೆ. ಅವು ಆಲೋಚನೆಯನ್ನ ಮಾಡಲ್ಲ. ಎಲ್ಲರೂ ಹೇಳ್ತಾ ಇಲ್ಲ, ಕೆಲವು ಮಕ್ಕಳು ಮಾಡ್ಬಿಡಿ. ಯಾಕೆ ನಾವು ಮಾರು ಹೋಗ್ತೀವಿ? ಆ ಜಾಹೀರಾತುಗಳಲ್ಲಿ ಬರುವಂತ ಬಣ್ಣ ಬಣ್ಣದ ಚಿತ್ರಗಳು, ಅವುಗಳ ಬಗ್ಗೆ ಹೇಳುವಂತ ಮಾತುಗಳು, ಆ ಸೈಕಲ್ಗಳನ್ನ ಕೊಂಡುಕೊಂಡೇನಲ್ಲ ಆ ಜಾಹೀರಾತಲ್ಲಿರುವಂಥವ್ರು. ಅವು ನಾನು ಈಗ ತಾನೇ ಈ ಸೈಕಲ್ ಅನ್ನು ಪರ್ಚೇಸ್ ಮಾಡಿದ್ದೇನೆ, ನಮ್ಮ ಮನೆಯ ಅಂಗಳದಲ್ಲಿ ನಿಂತ ತಕ್ಷಣ ಎಷ್ಟು ಸೊಗಸಾಗಿ ಕಾಣುತ್ತದೆ, ನಮ್ಮನ್ನು ದುಃಖ ಮಾಡ್ತಾ ಇದ್ದಾನೆ, ನಾವು ಮಾರ್ಕೊಳ್ತೀವಿ. ಇಂತಹ ಜಾಹೀರಾತುಗಳು ನಮ್ಮನ್ನ ದಡ್ಡರನ್ನಾಗಿ, ಕಣ್ಣಿದ್ದು ಕುರುಡರನ್ನಾಗಿ, ಕೈಯಲ್ಲಿರುವ ಹಣವನ್ನ ಜಾರುವಂತೆ ಅವರು ನಮ್ಮನ್ನ ಪ್ರೇರೇಪಿಸ್ತಾರೆ ಎನ್ನುವಂತ ಮಾತನ್ನ ನಾನು ಹೇಳ್ತಾ ಇಲ್ಲ. ನಮ್ಮ ಅನುಭವಕ್ಕೆ ಬಂದಿದ್ದರೂ ನಮಗಿಂತ ಉತ್ತಮ ಅನುಭವವನ್ನು ಹೊಂದಿರುವಂತಹ ಶ್ರೀಮತಿ ನೇಮಿಚಂದ್ರ ಅವರು ತುಂಬಾ ಸೊಗಸಾಗಿ ಹೇಳ್ತಾ ಇದ್ದಾರೆ. ಅತ್ಯಗತ್ಯಗಳನ್ನಾಗಿ ನಾವು ಮಾಡಿಸುವಂತಹ ಜಾಣತನ ಅವರಿಗೆ ಒಲಿದು ಬಂದ್ಬಿಡುತ್ತದೆ. ಆರಾಮ, ಐಷಾರಾಮದ, ಅಪ್ಪಟ, ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕುವುದಿಲ್ಲ. ಅಂಡರ್ಲೈನ್. ಎಂತ ಒಳ್ಳೆಯ ಮಾತು. ಆರಾಮ, ಐಷಾರಾಮದ, ಅಪ್ಪಟ, ಅನಗತ್ಯ ವಸ್ತುಗಳು ಅವು ಯಾವುದೂ ಬರಲ್ಲ. ನಾನೇನಾದ್ರೂ ಮಗನ ಮಾತನ್ನ ಕೇಳಿ ₹3,000 ಅಂತ ಏನಾದ್ರು ಕೊಟ್ಬಿಟ್ಟಿದ್ರೆ ಅವ್ರು ಯಾವುದೋ ಒಂದು ಮಾಡೆಲ್ ಸೈಕಲ್ ಅನ್ನ ಕಳಿಸ್ಬಿಡೋರು. ನೀವು ವಾಪಸ್ ಕಳ್ಸಕ್ಕೂ ಆಗಲ್ಲ, ಅದನ್ನು ಉಪಯೋಗ ಮಾಡಕ್ಕೂ ಆಗಲ್ಲ, ಅದನ್ನ ಶೋಕೇಸಲ್ಲಿ ಇಡ್ಲಿಕ್ಕೂ ಆಗಲ್ಲ ಅಲ್ವಾ? ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆರಾಮ, ಐಷಾರಾಮದ, ಅನಗತ್ಯ ವಸ್ತುಗಳನ್ನು, ಅಗತ್ಯ ಇಲ್ಲದೇ ಇರುವಂತಹ ವಸ್ತುಗಳನ್ನು ಇವಿಲ್ಲದೆ ಬದುಕಲಾರೆ. ಅವು ಬೇಕೇ, ಅವುಗಳಿಂದ ಉಪಯೋಗ ಇಲ್ಲ, ಆದರೂ ಸಹ ನಾವು ಅವಿಲ್ಲದೆ ಬದುಕಲ್ಲ ಎನ್ನುವಂತಹ ಪರಿಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸಿದ್ದಾರೆ ಎಂಬಂತೆ ಬಿಂಬಿಸುತ್ತಾರೆ, ತೋರಿಸಿಕೊಡ್ತಾರೆ. ಡಿವೋಡರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾಟ ಪಡೆಯುತ್ತೇನೆ ಎಂಬಷ್ಟು ಕೀಳಿರಿಮೆಯನ್ನು ಹುಟ್ಟಿಸಬಲ್ಲದು. ಡಿವೋಡರೆಂಟ್ ಅಂದ್ರೆ ಪರಿಮಳಯುಕ್ತವಾದ ದ್ರವ್ಯ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂದ್ರೆ ಯಾರು ಹೇಳ್ತೀವಿ? ಪರ್ಫ್ಯೂಮ್, ಸೆಂಟ್, ಸುಗಂಧ ದ್ರವ್ಯ. ಅವಿಲ್ಲದೆ ಇದ್ರೆ ಅದರ ಸುವಾಸನೆ ನಾನು ಕುಡಿದೇ ಇದ್ರೆ ನಾನು ಬದುಕೋದಿಲ್ಲಪ್ಪ. ನಮ್ಮ ಮನೆಗೆ ನಮ್ಮ ತಂದೆಗೊಂದು, ನಮ್ಮ ಮಮ್ಮಿಗೊಂದು, ನನಗೊಂದು, ನಮ್ಮ ಅಕ್ಕನಿಗೊಂದು, ಮನೆ ಮಂದಿಗೆ ಎಲ್ಲರಿಗೂ ಒಂದೊಂದು ಪರ್ಫ್ಯೂಮ್ ತರ ಗೊತ್ತಾ? ನೋಡಿ ಯಾವ ಪರಿಸ್ಥಿತಿ ಬಂದಿದೆ. ಹಿಂದೆ ನಮ್ಮ ತಾತನ ಕಾಲದಲ್ಲಿ ದೇವ್ರ ಪೂಜೆ ಮಾಡಲಿಕ್ಕೆ ಆರ್ಡಿನರಿಯಾಗಿ ಸಿಗುವಂತ ಅಗರಬತ್ತಿಗಳನ್ನ ತಂದು ಹಚ್ಚುತ್ತಾ ಇದ್ದರು. ಗಮನಿಬಿಟ್ಟವು. ಈಗೊಂದಲ್ಲ, ಸೈಕಲ್ ಅಗರಬತ್ತಿ, ವಂದನಾ ಅಗರಬತ್ತಿ, ಕೀರ್ತನಾ ಅಗರಬತ್ತಿ, ಯಾವ್ಯಾವ ಬತ್ತಿಗಳು. ಯಾಕಪ್ಪ ಅದು? ಅದರ ಸುವಾಸನೆ, ಅದರ ಪರಿಮಳ, ಅದರ ಗಾತ್ರ, ಅದರ ಸ್ಟ್ರಕ್ಚರ್, ಇವುಗಳನ್ನು ನೋಡ್ತಾ ಇದ್ರೆ ನಾವು ಮನಸ್ಸು ಕೊಡಬೇಕು. ನೋಡಿ, ಜಾಹೀರಾತುಗಳಲ್ಲಿ ಬರುವಂತ ಸ್ಟಾರ್ಸ್ ಎಲ್ಲ ಏನಿದಾರಲ್ಲ, ಅವರು ಭಕ್ತಿಯಿಂದ ಓದಿನ ಕಣ್ಣಿನ ಯಾರಿಗೆ ಬೆಳಗ್ತಿದ್ದಾರೆ ಗೊತ್ತಾ? ದೇವರಿಗೆ ಬೆಳಗ್ತಾ ಇಲ್ಲ, ನಮಗೆ ಬೆಳಗ್ತಾ ಇದ್ದಾರೆ. ಯಾರ್ಯಾರು ಆ ಟಿವಿಯನ್ನ ನೋಡ್ತಾ ಇದ್ದೀವಿ ಅವರಿಗೆ ಇದರ ಸುವಾಸನೆ ನಿನ್ನ ಮನೆಗೆ ಬಂದು ನಿನ್ನಲ್ಲಿರುವಂತಹ ಹಣ ನಮ್ಮ ಕಡೆಗೆ ಬರಲಿ ಅನ್ನೋ ಒಂದು ಸಂಕೇತವನ್ನು ಅವರು ತೋರಿಸ್ತಾ ಇರ್ತಾರೆ. ಆದ್ರೆ ನಾವು ಮಾಡೋದು ಅಮಿತಾಬ್ ಬಚ್ಚನ್, ಅವನು ಅದು ಕೊಡಿಸ್ತಾನ, ನಾನು ಯಾಕೆ ಕೊಡಿಸ್ತಾನ? ಹೌದಾ? ಹೀಗೆ ನಾವು ಏನ್ ಮಾಡ್ತೀವಿ? ಅಗತ್ಯವಲ್ಲದ ವಸ್ತುಗಳನ್ನ ಅಗತ್ಯವಾಗಿ ಕೊಂಡುಕೊಳ್ಳಬೇಕು ಎನ್ನುವಂತಹ ಮನಸ್ಥಿತಿಗೆ ನಾವು ಬಂದು ನಿಲ್ಲುವಂತೆ ಇವರು ಬಿಂಬಿಸ್ತಾ ಇರ್ತಾರೆ. ಹಾಗಾಗಿ ನಾವು ಜಾಣ ನಡಿಗೆಯನ್ನು ಇಡಬೇಕು ಎನ್ನುವಂಥದ್ದನ್ನ ಲೇಖಕರು ತುಂಬಾ ಸೊಗಸಾಗಿ ಹೇಳ್ತಾ ಇದ್ದಾರೆ. ತಾನು ನಾಟ ಬಡಿಯುತ್ತೇನೆ
ಹೀಯಾಳಿಸುವಾಗ ನಾನು ಆಗ ತಾನೇ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾಗಿದ್ದರೂ ಸಹ ಅದರ ಮೇಲೆ ಸೆಂಟನ್ನು ಹೊಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಲ್ಲಿ ಕೆಟ್ಟ ನಾಟ ಬರುತ್ತೆ ಅಂತೇಳಿ ನಾವೇ ನಮ್ಮನ್ನು ನಂಬ್ತಾ ಇಲ್ಲ. ಅಂದ್ರೆ ನಮ್ಮನ್ನ ನಾವು ನಂಬದಷ್ಟು ಈ ಜಾಹೀರಾತುಗಳು ನಮ್ಮನ್ನು ಬದಲಿಸಿದವೆ ಎನ್ನುವಂಥದ್ದನ್ನು ನೀವು ಅರ್ಥ ಮಾಡ್ತೀವಿ. ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ. ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದೆ, ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು. ತಂಪು ಪಾನೀಯರ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳುತ್ತಾರೆ. ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡುವ ಸಂಸ್ಕೃತಿಯ ಅನುಭವವಾಗಿದೆ. ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ನಾನು ಮತ್ತು ಮಗಳು ಕುಳಿತಿದ್ದೆವು. ಇಲ್ಲಿ ನೀರು ತಂದಿರಲಿಲ್ಲ. ಐಸ್ ಕ್ರೀಮ್ ತಿಂದ ನಾವು ನೀರು ಬೇಕು ಎಂದು ಕೇಳಿದೆವು. ಮಿನರಲ್ ವಾಟರ್ ವೇಟರ್ ಪ್ರಶ್ನಿಸಿದ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅನ್ಯ ಸಂಸ್ಕೃತಿಯನ್ನ ಯಾಕೆ ಒಪ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಅವರು ಒಂದ್ಸಲ ಒಂದು ಹೋಟ್ಲಿಗೆ ಹೋದ್ರು. ಅದು ಎಲ್ಲಿ? ಬೆಂಗಳೂರಿನ ನೀರು ಕೊಡುವ ಸಂಸ್ಕೃತಿ ಎನ್ನುವಂತಹ ಮಾತಿತ್ತಲ್ಲ ಹಿಂದೆ, ಅದಕ್ಕೆ ಸಂಬಂಧಿಸಿದಂತೆ ಇವತ್ತೇನು ಮಾಡಿದ್ರು, ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎನ್ನುವಂತ ಒಂದು ಪುಟ್ಟ ಜಾಯಿಂಟ್, ಅಂದ್ರೆ ಸೇರಿಕೊಳ್ಳುವಂತ ಎಲ್ಲ ಜನ ಸೇರಿಕೊಳ್ಳುವಂತ ಒಂದು ಅಂಗಡಿ. ಅಲ್ಲಿ ಅವರು ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂದ್ರಂತೆ. ಆರಂಭದಲ್ಲಿ ನೀರನ್ನು ತುಂಬಿಡ್ತಾ ಇದ್ರು, ನೆನ್ಪಿಟ್ಕೊಳ್ಳಿ, ಮೊದಲ ಅವಧಿಯಲ್ಲಿ ಹೇಳಿದ್ರು. ಆದ್ರೆ ಈ ಮೂರನೇ ಅವಧಿಗೆ ಬಂದ ಹಾಗೆ ಬೆಂಗಳೂರಲ್ಲಿಯೂ ಸಹ ನೀರನ್ನು ತುಂಬಿಡುವಂತಹ ಸಂಸ್ಕೃತಿ ಮಾಯ. ಯಾಕೆ? ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ. ಸೊ ಐಸ್ ಕ್ರೀಮ್ ಅನ್ನ ತಿಂದ್ರು. ಅವರು ಕಾಯ್ತಾ ಇದ್ರು, ಈಗ ಆಗಲೇ ಆವಾಗಲೂ ನೀರು ತಂದಿಡ್ತಾರೆ ಅಂತ. ತಂದಿರಲಿಲ್ಲ. ಲೇಖಕರು ಮತ್ತು ಅವ್ರ ಮಗಳು ಐಸ್ ಕ್ರೀಮ್ ಅನ್ನ ತಿಂದ್ರು. ಐಸ್ ಕ್ರೀಮ್ ತಿಂದ ಆದ್ಮೇಲೆ ವೇಟರ್ ಅನ್ನ ಕರೆದು, ನೋಡಪ್ಪ ಕುಡಿಲಿಕ್ಕೆ ನೀರು ಕೊಡು ಅಂತ ಕೇಳಿದ್ರು. ಅದಕ್ಕೆ ಅವ್ರ ಪ್ರಶ್ನೆ ಹೆಂಗಿತ್ತು? ಮಿನರಲ್ ವಾಟರ್ ಅಂತ ಕೇಳಿದ್ರು. ಇಲ್ಲಪ್ಪ, ಸಾಮಾನ್ಯ ನೀರು ಕೊಡು ಅಂತ ಕೇಳಿದ್ರು. ಮಾಯವಾದ ವೇಟರ್ 15 ನಿಮಿಷ ಕಾದರೂ ಬರಲೇ ಇಲ್ಲ. ಬೇಡ ಕಡೆ, ನನಗೆ ಮಿನರಲ್ ವಾಟರ್ ಬೇಡ, ಸಾಮಾನ್ಯ ನೀರನ್ನು ತಂದು ಕೊಡು ಅಂತ ಹೇಳಿದ್ರು. ಅವನೇನ್ ಮಾಡಿದ? ಕೇಳಿಸ್ಕೊಂಡ, ಓದ. ಒಳಗೋದ 15 ನಿಮಿಷ ಆದ್ರೂ ಬರಲೇ ಇಲ್ಲ. ಕಾದರೂ ಬರಲೇ ಇಲ್ಲ. ಪಾಪ ಇವರು ಐಸ್ ಕ್ರೀಮ್ ತಿಂದಾದಲ್ಲಿ ಕುಡಿಯೋ ಮನಸ್ಸು ಬಂದರೂ ಸಹ ಈಗ ಬರ್ತಾನೆ ಆಮೇಲೆ ಬರ್ತಾನೆ ಅಂತ ಕಾದು ಸಾಕಾದ್ರೂ ಬರಲೇ ಇಲ್ಲ. ಕಾದು ಸುಸ್ತಾಗಿ ಕೊನೆಗೆ ಕೌಂಟರಿಗೆ ಹೋಗಿ, ಕೌಂಟರ್ ಬಿಲ್ಲನ್ನು ಪೇ ಮಾಡುವಂತ ಸ್ಥಳ, ನಾವು ತಿಂದ ಆಹಾರಕ್ಕೆ ವೇಟರ್ ಕೊಟ್ಟಂತಹ ಹಣದ ಚೀಟಿ ಇತ್ತಲ್ಲ, ಆ ಹಣದ ಚೀಟಿಯನ್ನ ಕೊಟ್ಟು ಹಣವನ್ನ ಸಂದಾಯ ಮಾಡಿ ಊರಿನಿಂದ ಹೊರಗೆ ಹೋಗುವಂತಹ ಒಂದು ಸ್ಥಳ. ಕೌಂಟರಿಗೆ ಹೋಗಿ ಬಿಲ್ಲು ಕೊಟ್ಟು ಹೊರಗಿದ್ದೆವು. ಅಂದ್ರೆ ಹೊರ ಬಂದು, ಬೀಳಿಲ್ಲ, ಹೊರ ಬಂದು. ಅದೇ ವೇಟರ್ ಯಾರು ಐಸ್ ಕ್ರೀಮ್ ಅನ್ನ ಕೊಟ್ಟ ಮೇಲೆ ಕುಡಿಯೋದಕ್ಕೆ ನೀರು ಕೊಡು ಅಂತ ಕೇಳಿದ್ವಲ್ಲ, ಅದೇ ವೇಟರ್ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ನೀರಿಗೆ ಸರಬರಾಜು ಮಾಡುವುದು ಕಂಡು. ಇವ್ರಿಗೆ ಕೊಡ್ಲಿಲ್ಲ, ಸಾಮಾನ್ಯ ನೀರು ಇರ್ತಾರೆ, ಇದ್ರತಾನೆ ಅಂತ ಕೊಡೋದು. ಎಲ್ಲ ಮಿನರಲ್ ವಾಟರ್ ಬಾಟಲ್. ಇದು ಈ ಬಾಟಲ್ಗಳಲ್ಲಿ ತುಂಬಿದಂತಹ ನೀರು, ಇದರ ಬೆಲೆ ಎಷ್ಟು ಗೊತ್ತಾ? 10 ರೂಪಾಯಿ. ಈ 10 ರೂಪಾಯಿ ಬಾಟಲನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಟ್ರೆ ನಿಮಗೆ 12 ರೂಪಾಯಿ. ಇದನ್ನ ಯಾವುದರಿಂದ ತಯಾರಿಸಿದರೆ ಎನ್ನುವಂತ ಆಲೋಚನೆ ನಮಗೆ ಯಾರಿಗೂ ಸಹ ಬರದೇ ಇಲ್ಲ. ಗಂಜಳದ ನೀರನ್ನ ತಂದು ಅದನ್ನ ಪರಿಷ್ಕರಿಸಿ ತುಂಬಿಟ್ರು ಸಹ ನಾವು ಫಿಲ್ಟರ್ ವಾಟರ್ ಅಂತ ಕುಡಿಯುವಂತಹ ಮನಸ್ಥಿತಿಗೆ ನಾವೆಲ್ಲರೂ ಸಹ ಇವತ್ತು ಬಂದು ನಿಂತುಬಿಟ್ಟಿದೆ. ಇಂತಹ ಬಾಟಲಿಗಳನ್ನ ಆ ವೇಟರ್ ಅವನೇನ್ ಮಾಡ್ತಾ ಇದ್ದ? ಎಲ್ಲ ಟೇಬಲ್ಗಳ ಮೇಲೆ ಇಡ್ತಾ ಇದ್ದ. ಮಿನರಲ್ ವಾಟರ್ ಎಂದ ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ, ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು. ನಮಗೆ ಆರ್ಡಿನರಿ ವಾಟರ್ ಕೊಡೆಯಾ ಅಂತ ಕೇಳೋದು ನಮಗೆ ಬೇಸರ ಆಗ್ತದೆ. ಅವನು ಅಷ್ಟು ಚೆನ್ನಾಗಿ ಮಿನರಲ್ ವಾಟರ್ ಅಂತ ಕೇಳಿರ್ತಾನೆ. ಆದರೆ ನಿಜಕ್ಕೂ ಆಘಾತವಾದದ್ದು ತೀರಾ ಇತ್ತೀಚೆಗೆ
ಮಾಲತಿಯೊಡನೆ ಇಂದಿರಾನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟ್ಗೆ ಹೊಸ ಬಗೆಯ ಐಸ್ ಕ್ರೀಮ್ ತಿನ್ನುವ ಬಯಕೆಯಲ್ಲಿ ಹೊತ್ತದ್ದು. ಮಿಸಿಸಿಪಿ ಮಡ್ ಪಿ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದ ಮಾಲತಿ ಆರ್ಡರ್ ಮಾಡಿದ್ರು. ಎಲ್ಲೋ ಒಂದು ಪೇಪರ್ಗಿಂತ ಒಂದು ಡಿಶಸ್ ಅನ್ನ ಓದಿದಂತೆ ಅದನ್ನು ಆರ್ಡರ್ ಮಾಡಿ ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟು. ಬೆಲೆ ₹100 ಎಂದಾಗ ಔಹಾರಿದ್ದು. ಅದರ ಬೆಲೆ ಎಷ್ಟು? ₹100. ಇನ್ನೂ ನೀರು ಕೊಟ್ಟಿರಲಿಲ್ಲ. ನೀರು ಕೊಡಿ ಎಂದರೆ ಮಿನರಲ್ ವಾಟರ್ ಎಂದರು ಸರ್ವ್ ಮಾಡುತ್ತಿದ್ದ ಹುಡುಗಿ. ಇಲ್ಲ, ಸಾಧಾರಣ ನೀರು ಎಂದರು. ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಬಿಡುವುದೇ. ₹100 ಐಸ್ ಕ್ರೀಮ್ ತಿಂದರೂ ಪುಕ್ಕಟೆಯಾಗಿ ಒಂದು ಲೋಟ ನೀರು ಕೊಡುವ ಜಾಯಿಂಟ್ಗಳು. ಮತ್ತೆ 10-20 ಬೆಳೆದ ಮಿನರಲ್ ವಾಟರ್ ಮಾರುವ ಹುನ್ನಾರ ನನಗೆ ರೇಗಿ ಹೋಯಿತು. ಅಲ್ಲಿ ನೀರು ಕೊಡಲಿಲ್ಲ. ಹೊರಬಂದು ಬನ್ನಿ ಮಾರುತಿ ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ. ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು. ನುಗ್ಗಿದೆವು. ಕುಳಿತೊಡನೆ ವೇಟರ್ ಬಂದು 4 ಲೋಟ ನೀರು ತಂದಿಟ್ಟ. ಬರೀ ಬಾಯಲ್ಲ, ಮನಸ್ಸು ತಂಪಾಯಿತು. ಪಾಶ್ಚಾತ್ಯರ ಹೆಸರುಗಳನ್ನು ಇಟ್ಕೊಂಡು ನಡೆಸುವಂತಹ ಈ ರೆಸ್ಟೋರೆಂಟ್ಗಳು ಅವೆಲ್ಲ ನಮ್ಮನ್ನು ಮುಂಕು ಬಿಡಿಸ್ತಾರೆ. ಅಲ್ಲೆಲ್ಲ ಮಿನರಲ್ ವಾಟರ್ನ ಈ ತರದ ಬಾಟಲ್ಗಳನ್ನ ಇಟ್ಟಿರ್ತಾರೆ. ರೋಸಿ ಹೋದಂತಹ ಲೇಖಕ್ಕೆ ತನ್ನ ಗೆಳತಿ ಮಾಲತಿಯವರಿಗೆ ಬೇಡ ಪಾನಿಪುರಿ ತಿನ್ನೋಣ ಬಾ ಸಾಗರ್ ಹೋಟೆಲ್ಗೆ ಹೋಗಿ ಅಂತೇಳಿ ನಮ್ಮ ದೇಶೀಯ ಹೋಟೆಲ್ಗೆ ಹೋದ್ರು. ಅಲ್ಲಿ ಹೋದ ತಕ್ಷಣವೇ 4 ಕಪ್ ನೀರನ್ನು ತಂದಿಟ್ಟಾಗ ಅವರಿಗೆ ಆಯ್ತಂತೆ, ಏನೋ ಬಾಯಿ ಮಾತ್ರ ಬಾಯಾರಿಕೆ ಹೋಗಿಲ್ಲ, ಮನಸ್ಸಿಗೂ ಸಹ ತಂಪಾಯಿತು, ಆನಂದ ಆಯಿತು. ಹೇಳಿ, ಕಾಯ್ದುಕೊಳ್ಳಬಲ್ಲವೇ ಮಾನವೀಯ ಮೌಲ್ಯಗಳನ್ನು? ಕೊಳ್ಳುಗಾಟತನದ ಕಪಿಮುಷ್ಟಿಯಿಂದ ತಿಳಿಸಿಕೊಳ್ಳಬಲ್ಲವೇ? ಬಾಯಾರಿದವರಿಗೆ ನೀರು ಕೊಡಬಲ್ಲವೇ? ಹಸಿದವರಿಗೆ ಅನ್ನ ಕೊಡಬಲ್ಲವೇ? ಇನ್ನೊಬ್ಬರ ನೀರು ಅನ್ನವನ್ನು ಕಸಿದುಕೊಳ್ಳದೆ ಬದುಕಬಲ್ಲವೇ? ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಮತ್ತೊಂದು ನೀರು ಕೊಡುವ ಈ ಜಾಯಿಂಟ್ಗೆ ಹೋಗುವುದಿಲ್ಲ. ಮತ್ತಾವತ್ತೂ ನೀರು ಕೊಡದೇ ಇರುವಂತಹ ಇಂತಹ ಹೋಟೆಲ್ಗಳಿಗೆ ನಾವು ಹೋಗಲ್ಲ. ನನ್ನಿಂದಂತೂ ಇಂತಹ ಜಾಯಿಂಟ್ಗಳು ಉದ್ಧಾರವಾಗುವುದು ಬೇಡ ಎಂದುಕೊಂಡಿದ್ದೇನೆ. ಹಾಗಾಗಿ ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರ, ನೈಸರ್ಗಿಕ ದತ್ತವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನು ನಾವು ಯಾರ ಕೊಳ್ಳು ಮಾತುಗಳಿಗೂ ಒಳಗಾಗದೆ ನಮ್ಮ ತನವನ್ನು ಉಳಿಸಿಕೊಳ್ಳೋಣ. ನಮ್ಮನ್ನು ನಾವು ಉಳಿಸಿಕೊಳ್ಳುವ, ಬೆಳೆಸಿಕೊಳ್ಳುವ ಶಕ್ತಿ ನಮ್ಮ ಕೈಯಲ್ಲಿದೆ ಎನ್ನುವಂಥ ಮಾತನ್ನು ಲೇಖಕಿಯರು ತುಂಬ ಸೊಗಸಾಗಿ ಹೇಳಿದರೆ. ಆ ಮೂಲಕ ಒಂದು ಮಾಹಿತಿಯನ್ನು, ಒಂದು ಮೆಸೇಜನ್ನು ಕೊಡ್ತಾರೆ, ಸಂದೇಶವನ್ನು ಕೊಡ್ತಾರೆ. ನಾವು ಅನ್ಯರ ಇಂತಹ ಉಪದೇಶಗಳಿಗೆ ಒಳಗಾಗದೆ ನಮ್ಮ ತನವನ್ನು ನಾವು ಕಳ್ಕೊಳ್ಳೋದು ಬೇಡ, ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೋಣ ಎನ್ನುವಂಥ ಅದ್ಭುತವಾಗಿರುವಂಥ ಸಂದೇಶವನ್ನು ಈ ಪಾಠದ ಮೂಲಕ ಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಸಹ ಲೇಖಕರ ಈ ಒಂದು ಸಂದೇಶವನ್ನು ಪಾಲಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆ ಇವತ್ತಿನ ಪಾಠ ಅರ್ಥ ಆಗಿದೆ ಅಂತ ನಾವು ಅದನ್ನು ಭಾವಿಸ್ತೇವೆ. ಧನ್ಯವಾದಗಳು.